ಇದೊಂಥರ ಸೌಂಡು ಚುಸ್ ಚುಸ್ ಅಂತದು ಒಳ್ಳೆ ಎತ್ತೆ ಎರ್ದಂಗೂ ಒಂಥರ ಅಂದರೆ ಕೊದಿತಾ ಇದೆಯಲ್ಲ ಅದಕ್ಕೆ ಆ ಥರ ಅಲ್ಲ ನೋಡಿ ಕೊಚ 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 ಅಂತದು ಫುಲ್ಲು ಕುದಿ ಬರ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನು ಅಂತ ಹೇಳಿದ್ರೆ ಕಣಸ್ಕೇರಿಯಲ್ಲಿ ಒಂದು ಬಡ್ಕಗೊಂಡ ಅನ್ನುವಂಥವ್ರು ಈ ಒಂದು ಎರಡು ಇಲ್ಲಿ ನೋಡಿ ಕಪ್ಪುರಿಗೆಯನ್ನು ಇಟ್ಟು ಇಲ್ಲಿ ಶೇರ್ ಬೆಲ್ಲವನ್ನು ಮಾಡ್ತಾ ಇದ್ದಾರೆ. ಶೇರ್ ಬೆಲ್ಲನ ಯಾವ ರೀತಿಯಾಗಿ ಮಾಡ್ತಾರೆ, ಅದನ್ನು ಯಾವ ರೀತಿಯಾಗಿ ಒಂದು ಕಬ್ಬಿನ ಹಾಲನ್ನು ತೆಗೆದು ಅದನ್ನು ಬೆಲ್ಲದ ರೀತಿಯಾಗಿ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಕಬ್ಬಿನಿಂದ ಹಾಲು ಮಾಡಬೇಕಿದ್ರೆ ಈ ಒಂದು ಚಾಲಿನ ತೆಗಿತಾರೆ ನೋಡಿ. ಎಂತ ಇದು ಚಾರು ಚಾರು ಚಾರನ್ನು ತೆಗಿತಾರೆ ನೋಡಿ. ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಬರುವಂಥ ಇದು ಏನು ಇದಕ್ಕೆ ಚಾರು ಅಂತ ಹೇಳಿ ಕರೀತಾರೆ. ಅಲ್ಲಿ ಮನೆ ದೊಡ್ಡದಾದ ವಡಿ ಬಂಡಿ ಇಟ್ಟಿಲ್ಲಿ ನೋಡಿ, ಒಳಗೆ ಅವನ ಮನೆ ಬೆಂಕಿ ಹಾಕಿದ್ದಾರಂತ. ಇದು ನೋಡಿ ಇವಾಗ ರೆಡಿ ಆಯ್ತು. ಇದು ಇದು ಇಳಿಸೋಕೆ ಎಷ್ಟೊತ್ತು ಬೇಕಿದು? 5:30 ಅಷ್ಟೊತ್ತರಿಗೆ ಇದು ಕೊದಿತೇ ಇರುದಲ್ಲ. ಇಲ್ಲಿ ನೋಡಿ ಅಲ್ಲಿ ಮನೆ ಆ ಕಡೆ ಒಲೆಗೆ ಬೆಂಕಿ ಹಿಡಿತಾ ಇದು ನೋಡಿ. ಇದು ಒಂದು ಒಳ್ಳೆ ರೌಂಡ್ ಹೊಟ್ಟಿ ತೋಡಿತಾರೆ ಇಲ್ಲಿ ಹೊರಗಡೆ ಹೊಗೆ ಹೋಗೋಕೆ. ನೋಡಿ ಎರಡು ದೊಡ್ಡ ದೊಡ್ಡ ವಡಿ ಬಂಡಿ ಇಟ್ಟಾರ. ವಡಿ ಬಂಡಿ ಹಳೆಯವರು ಗೊತ್ತಿರ್ತದೆ. ಇದು ಕಪ್ಪುರ್ಗೆ ಅಂತ ನಾವೇ ಕರೋದಾರು ವಡಿ ಬಂಡಿ ಅಂತ ಕರಿಬೇಕು. ಇವ್ರದೇ ಇದು ಬಡ್ಕಣ್ಣವ್ರದೇ. ನಮ್ಮ ಮಗ ಬಂದಲ್ಲ ಹೀರೋ 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 ಚರಣ್ ನೋಡಿ, ಅವ್ರ ಮಗ ಬರ್ತಾ ಇದ್ದಾನೆ. ರೈತಾಪಿ ಕೆಲಸ ನೀವು ಕಲ್ಸ್ರು ಮಾತ್ರ ನೆನಪಿರ್ತದ. ಎಂತಕ್ಕೆ ಇದಕ್ಕೆ ಸೋಡಾ ಹೊಡುದು? ಈಗ ಎಂತಕ್ಕೆ? ಉಂಡಿ ಮಾಡೋಕೆ. ಈಗ ಆಯ್ತಾ ಇದು ಕೊದ್ದಾಯ್ತಾ? ಉಂಡಿ ಬರು ತಡ ಅದೇ. ಮತ್ತೆ ಕಮ್ಮಿ ಕೆಲಸ ಇಲ್ಲ, ಮತ್ತೊಂದ್ಸಲ ಬೇಳಿ ಬಂದು ನೋಡಿ ಇವರು ಸೋಡಾ ಹೊಡಿತಿದ್ದಾರೆ. ಸೋಡಾ ಪುಡಿ ಒಬ್ಬೋ ಜಾಸ್ತಿ ಹೊಡೆಯುದು, ಹೊಟ್ಟೆ ಬರುವುದಿಲ್ಲ. ಸ್ವಲ್ಪ ಜಾಸ್ತಿ ಹೊಡೆ ಕಡೆಗೆ ಉರಿ ಹಂಗ ಬೆಂಕಿ ಜಾಸ್ತಿ ಇಲ್ಲ, ಬೆಂಕಿ ಜಾಸ್ತಿ ಇಲ್ಲ. ಓಹೋ, ಬೆಂಕಿನೂ ಜಾಸ್ತಿ ಇರ್ಬೇಕು ಅದಕ್ಕೆ. ಓ ಹಿಂಗೆ ಕಸ ಇದ್ದದಲ್ಲ ಹೋಗಕ್ಕಂತ ಸೋಡಾ ಹಾಕುದ? ಉಂಡಿ ಮಾಡೋಕಲ್ಲ. ಹಾಂ 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 ಅದ್ರ ಕಸ ಇರ್ತದಲ್ಲ, ಹಾಂ ಕಸ ನೊರಿ ಒಳಗೆ ಮೇಲೆ ಬರ್ತದೆ. ಓ ಹಿಂಗೆ ಕಸ ನೊರಿ ಮೇಲೆ ಹೊರಗೆ ಬರೋಕೆ ಸೋಡಾ ಹಾಕುದ? ನೋಡಿ ಅಬ್ಬೋ ಬುದ್ ಬುದ್ ಅಂತದಿಲ್ಲ ನೋಡಿ. ಅದ್ರ ಒಳಗಿನ ಕಸ ಪೂರ ಬರ್ತದೆ ನೋಡಿ ಹೆಂಗ್ ಬಂತು ನೋಡಿ. ಅವಾಗ ಹೇಳ್ದಂಗೆ ಮೊಬೈಲ್ ಹಾಕಿ ಓದಿಸ್ಬಿಟ್ರೆ ಆಯ್ತು. ಅಲ್ಲಿ ಮನೆ ಮೊದಲೆಲ್ಲ ಇದು ಹೋರಿ ಗಂಟಿಗೆ ಗಾಣಕ್ಕೆ ಕಟ್ಟಿ ಸುತ್ತುತ್ತೀರಲ್ಲ, ಇದೇ ಥರ ಮಷೀನ್ ಇಲ್ಲ ಅದ ನೋಡಿ ಎಲ್ಲ ಉಂಟಲ್ಲಿ. ಅದೇ ಥರ ಮಷೀನ್ ಹಾಕ್ತಿದ್ರು. ಹಾಂ, ಇವಾಗ ಟಿಲ್ಲರ್ ಹಾಕಿದ್ದಾರೆ. ಯಾವ ಕೆಲಸ ಆಗ್ತದೆ ಕಾಣ್ತಾರೆ ಮನುಷ್ಯ. ಅದೇ ಇದು ಇವ್ರದೇ. ಇದೀಗ ಸುಮಾರು ಎಷ್ಟೊತ್ತು ಬೇಕಿದೆ? 7:30 8 ಗಂಟೆ ಆಯ್ತು. ಅಂದರೆ ಎಷ್ಟೊತ್ತಿಗೆ ಹಾಕೋದು ಇದು? ಇದು 12 ಗಂಟೆ. ಇದು ಲೇಟ್ ಆಯಿತು, 1 ಗಂಟೆ. ಅದು 12 ಗಂಟೆ. ಅದೀಗ ಸ್ವಲ್ಪ ರೆಡಿ ಆಯ್ತಲ್ಲ? ರೆಡಿ ಆಯ್ತು, ಅದು ರೆಡಿ ಆಗ್ತದೆ. ಬೆಲ್ಲ ಆಗ್ತದೆ. ಅದು ಹೆಂಗೆ ಗೊತ್ತಾಗ್ತದೆ ಬೆಲ್ಲ ಆಗೋದು? ಒಂದ್ಸಲ ಸೋಡಾ ಹೊಡೋಕು ಮೇಲೆ ನೊರಿ ಬಂದಿತ್ತಲ್ಲ, ಅದೇ ತರ ಮೇಲೆ ಬರ್ತದೆ ಬೆಲ್ಲ. ಬೆಲ್ಲ ಕೆಳ ಬರ್ತದೆ. ಹೌದಾ? ಮೇಲೆ ಬರ್ತದೆ ನೋಡಿ. ಘಮ ಘಮ ಅಂತ ಒಳ್ಳೆ ಇದೇ ಮೇಲೆ ಬರ್ತದೆ. ಇದೇ ಕಲರ್ ಮೇಲೆ ಬರ್ತದೆ. ಇದೇ ಕಲರ್ ಮೇಲೆ ಬರ್ತದೆ. ಮೇಲೆ ಬರ್ತದೆ, ಫುಲ್ ಬರ್ತದೆ. ಅನಂತರ ಚಾರ್ ತಟ್ಟೆಯಲ್ಲಿ ಹಿಂಗೆ ಎತ್ತಿ ಅರಿತಾ ಇರ್ಬೇಕು, ಅದು ತಣಿಸ್ತಾ ಇರ್ಬೇಕು. ಕಡಿ ತನ್ನಟ್ಟೆ ಕೆಳಗೆ ಹೋಗ್ತದೆ. ಕೆಳಗೆ ಹೋದ ನಂತರ ಬೆಲ್ಲ ಶುರು ಆಗ್ತದೆ. ಅವಾಗ ಅದು ಹದ ನೋಡಿ ಸುಮಾರೆಲ್ಲ ಬದ್ದೆ ತೊಟ್ಟು ಇಳಿಸಿ. ಅಂದ್ರೆ ಇಡೀ ವಡಿ ಬಂಡಿನೇ ಎತ್ತತ್ರ ನೋಡಿ, ಕುಂಟು ಹಾಕಿ ಕುಂಟಲ್ಲಿ ಕೋಲ ಹಾಕಿ
ಇಡೀ ಇದೇ ಎತ್ತದು. ಇಳಿಸಿ ಒಂಟಿ ಇದಕ್ಕೆ ನೀವು ನಾವೀಗ ಹೊಡಿ ಅಂತಾರಲ್ಲ, ಇದಕ್ಕೆ ಎಂತ ಅಂತ ಕರೀತಾರೆ? ಕೊಪ್ಪರಿ ಕುಪ್ಪರ್ಗಿ. ಅದ ಹಳೆಯವ್ರು ಹೇಳ್ದಂಗೆ ಕಪ್ಪರ್ಗಿ ಮೇಲೆ ಎಲ್ಲ ದೇವ್ರು ಬಂದು ಎಲ್ಲ ಚಿನ್ನ ಎಲ್ಲ ತಗೊಬತ್ತಿತ್ತು ಅಂತ ಹೇಳಿ. ಅದೇ ಕೊಪ್ಪರಿಗೆ ಇದು ಓ, ಇದು ಬೆಲ್ಲದ ಕಪ್ಪರ್ಗಿ, ಅದು ಚಿನ್ನದ ಕಪ್ಪರ್ಗಿ. ಆವಾಗ ಚಿನ್ನದ ಕೊಪ್ಪರಿಗೆ ಇದೇ ತರಂದೇ ಅಲ್ಲಿ ಇದೊಂದು ಇದೇ ತರ ಚೊಟ್ಟು ಗಿಟ್ಟೆಲ್ಲ ಇರುವುದೇ. ನೋಡಿ ಈ ಕಪ್ಪರ್ಗಿ ಒಲಿ ತೋರಿಸ್ತೀನಿ ನೋಡಿ. ನೋಡಿ ಹಬ್ಬ ದಗ ಅಂತದೆ. ಇಲ್ಲಿ ಹತ್ರ ಎಲ್ಲೂ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಸಣ್ಣ ಬಂಡಿ ಅಲ್ಲ ಮಾರಿ. ಹಾಂ, ಕಪ್ಪರ್ಗಿ ಬಂಡಿ ಮಾತ್ರ ಜಬರ್ದಸ್ತ್ ಅಲ್ಲ. ಹಾಗೆಲ್ಲ ನೋಡಿ ಇಲ್ಲಿ ಆಲಿ ಮನೆ ಈಗೇನು ಟ್ರ್ಯಾಕ್ಟ್ರ್ ನೋಡಿ ಇದೆಯಾ ಕಬ್ಬು ಹಿಂಡುದಿದ್ದು ಟ್ರ್ಯಾಕ್ಟ್ರ್ ಇಲ್ಲಿ ಕೊಟ್ಟಿದ್ದಾರೆ. ಕಬ್ಬು ಇಲ್ಲೆಲ್ಲ ಕಬ್ಬು ರಾಶಿ ಕಡ್ದಾಕಿಟ್ಟಿದ್ದಾರೆ. ಬಾಗಲಕೋಟೆಲ್ಲ ಬದಿಗಾದ್ರೆ ಅದು ಸಕ್ಕರೆ ಕಾರ್ಖಾನೆ ಅದೇ. ಇಲ್ಲಿ ನಮ್ಮದು ಕಾರ್ಖಾನೆ ಇವರೇ ಇಲ್ಲಿ ಬೆಲೆ ರೆಡಿ ಮಾಡ್ತಾರೆ. ಇವರೇ ಎಲ್ಲ ರೆಡಿ ಮಾಡಿ ಈ ರೀತಿಯಾಗಿ ಒಳ್ಳೆ ಶೇರ್ ಬೆಲ್ಲ ಅಲ್ಲ, ಹಾಂ ಶೇರ್ ಬೆಲ್ಲ ಅಂತಾರಲ್ಲ, ಅದನ್ನು ರೆಡಿ ಮಾಡ್ತಾರೆ ನೋಡಿ. ನೋಡಿ ಇಲ್ಲಿ ಆಲಿ ಮನೆ ಚಾಲು ಮಾಡೋರು ಬಂದರು. ಇಲ್ಲಿ ನೋಡಿ, ಇಲ್ಲೊಂದು ದೊಡ್ಡ ಹೊಂಡ ತೆಗ್ದು ಇದರಲ್ಲಿ ಒಂದು ಸಣ್ಣ ಸಿಂಟೆಕ್ಸ್ ಇಟ್ಟು ಈ ರೀತಿಯಾಗಿ ಒಂದು ಒಳ್ಳೆ ಇದಿಟ್ಟಾರೆ ನೋಡಿ. ಹಾಗೆ ಇಲ್ಲಿ ನೋಡಿ ಈ ಆಲಿ ಮನೆ ಅಂತ ಮೊದಲೇನು ಹೋರಿನೆಲ್ಲ ಕಟ್ಟಿ ಒಂದೆರಡು ಇದಕ್ಕೆ ಗಾಣಕ್ಕೆ ಕಟ್ಟಿ ಆ ಕಡೆ ಸುತ್ತ ತಿರುಗಿ ಒಂದು ಈ ರೀತಿಯಾದಂಥ ಮಷಿನ್ ಕಟ್ತಿದ್ರು. ಅದರಲ್ಲಿ ಇದೇ ರೀತಿಯಾಗಿ ಇಲ್ಲಿ ಈ ಕಡೆ ಬಂದು ಬೀಳ್ತಿತ್ತು ನೋಡಿ. ಇವಾಗ ಗಾಣ ಚಾಲಾಯಿತು. ಅಲ್ಲಿ ಟ್ರ್ಯಾಕ್ಟರ್ ಚಾಲ ಮಾಡ್ತಾರೆ ನೋಡಿ. ಇಲ್ಲಿ ಕಬ್ಬು ಒಳಗೆ ಹೋಗುತ್ತೆ. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಕೊಡಿ. ನೋಡಿ ಇಲ್ಲಿ ಬಂದು ಬೀಳ್ತಾ ಇದೆ. ಕಬ್ನಾಲ್ ನೋಡಿ. ಅವಾಗೇನು ಹೇಳಿದ್ನಲ್ಲ, ಈ ರೀತಿಯಾಗಿ ನೊರೆ ಬಂದಾಗ ಇಲ್ಲಿ ನೋಡಿ ಬೆಲ್ಲ ಇದು ಎಲ್ಲ ರೆಡಿ ಐತಿ. ಇವಾಗ ನೋಡಿ ಫುಲ್ ರೆಡಿ ಐತಲ್ಲ ಈಗ. ಹೌದು ನೋಡಿ. ಮತ್ತು ಲೇಟ್ ಆಗ್ತದಲ್ಲ ಇದು ನೋಡಿ. ಇವಾಗ ಒಳ್ಳೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಹೌ ಮೊಬೈಲ್ ನೋಡಿ. ಆಲಿ ಮನೆ ಗಾಣದಲ್ಲಿ ತೆಗೆದಿರುವಂತಹ ಕಬ್ಬಿನ ಹಾಲು ಇದು. ಕಬ್ಬಿನ ಹಾಲು ಕಾಣ ನೋಡಿ. ಯಾರು ಬಂದವ್ರಿಗೆ ಎಲ್ಲರಿಗೂ ಹಾಲು ಬೇಕಂತ ನಮ್ಮ ಬಡ್ಕಣ್ಣ ಹಾಳು ಮಾಡೋದಿಲ್ಲ ಪಾಪ. ಬಂದವ್ರಿಗೆಲ್ಲ ಕೊಡ್ತಾರಲ್ಲ, ಅದೇ ಖುಷಿ ನೋಡಿ. ಕೊಬ್ಬಲ್ಲ ಅದು ನಿಂಗೆ ಹಾಲು ಬೇಕು ಕುಡುಕೆ ನೋಡಿ. ಇವರೇ ಬಡ್ಕಾಗೊಂಡ ಅಂತ ಹೇಳಿದ್ರೆ ಇವರೇ. ಎಷ್ಟು ವರ್ಷದಿಂದ ಈ ಒಂದು ನಾವಿದೆ ಈ ವರ್ಷ ಮೊದಲು ಮಾಡ್ತೀರಿ, ಇದೇ ಫಸ್ಟ್ ಹೋದ ವರ್ಷದಿಂದ ಸ್ಟಾರ್ಟ್. ಹೌದಾ? ನಾವು ಒಂದು 2 ವರ್ಷದಿಂದ ಅಲ್ಲೂ ಬಂದಿದ್ನಲ್ಲ, ಅಲ್ಲಿ ಯಾರು ವೆಂಕಟೇಶ್. ಇಲ್ಲಿ ನೋಡಿ, ಇಲ್ಲೆಲ್ಲ ಕಬ್ಬು ರಾಶಿ ಹಾಕಿಟ್ಟಿದ್ದಾರೆ. ಈ ಒಂದು ಕಬ್ಬನ್ನು ಇಲ್ಲಿ ಒಂದು ಗಾಣಕ್ಕೆ ಹಾಕಿ ಇಲ್ಲಿ ಬಂದು ಕಬ್ಬಿನ ಹಾಲು ಬೀಳುತ್ತೆ. ಈ ಒಂದು ಟ್ಯಾಂಕರ್ ಏನು ಇಟ್ಟಿದ್ದಾರೆ ಸಿಂಟೆಕ್ಸು, ಈ ಸಿಂಟೆಕ್ಸನ್ನು ತೆಗೆದು ಆ ಒಂದು ಕಪ್ಪರಿಗೆಲ್ಲ ಹಾಕ್ತಾರೆ. ಕಪ್ಪರಿಗೆಲ್ಲ ಹಾಕಿ ಒಂದು ಸುಮಾರು ಒಂದು 5 ರಿಂದ ಎಷ್ಟು ತಾಸು ಬೇಕಾಗುತ್ತೆ?
4 ತಾಸು ಆ ಒಂದು ಬೆಂಕಿಯಲ್ಲಿ ಬೇಯಿಸಿ ಆನಂತರ ಬಂದಿರುವಂಥ ಹಾಲನ್ನು ಹೆಪ್ಪುಗಟ್ಟುವಲ್ಲರಿಗೂ ಒಂದು ಕಬ್ಬಿನ ರೀತಿಯಲ್ಲಿ ಆಗುವಲ್ಲರಿಗೂ ಅದನ್ನು ಫುಲ್ ಕಾಯಿಸ್ತಾರೆ. ಆ ನಂತರ ಅದನ್ನು ತೆಗೆದು ತಣಿಸಿ ಅದನ್ನು ಸೇರು ಬೆಲ್ಲವನ್ನಾಗಿ ರೆಡಿ ಮಾಡ್ತಾರೆ. ಇವನು ನೋಡಿ ಈಗ ರೆಡಿ ಆಗ್ತಾ ಇದೆ. ಇನ್ನೂ ಒಂದು 2-3 ತಾಸು ಬೇಕು ಅಂತ ಹೇಳಿದ್ರು. ನೋಡಿ ಇಲ್ಲಿ ನೋಡಿ, ಜುರು 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 ಜುರು. ನೋಡಿ ಇವರು ನಮ್ಮ ದೀಪಣ್ಣ ಅಪರೂಪಕ್ಕೆ ನಮ್ಮ ಕಡೆ ಬಂದು ನಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾವ್ರೆ. ನೋಡಿ ಇವರು ಆಲಿ ಮನೆಯಲ್ಲಿ ಬೆಂಕಿ ಸೆಕೆಯಲ್ಲಿ ನಿಂತ್ಕೊಂಡು ಬೆಲ್ಲವನ್ನು ರೆಡಿ ಮಾಡೋರು. ನಿಮ್ಮ ಹೆಸರು ಅಣ್ಣ? ನಿಮ್ಮ ಹೆಸರು ಎಂತ? ನೋಡಿ ಹಾಂ, ಇವ್ರು ನೋಡಿ, ನಿಮ್ಮ ಹೆಸರು? ಮರಾಠಿ. ನೋಡಿ ಏನು ಈ ಒಂದು ಬೆಂಕಿಯಲ್ಲಿ ನಿಂತ್ಕೊಂಡು ಒಂದು 6ರಿಂದ 7 ತಾಸು ಬೆಂಕಿ ಬುಡಕ್ಕೆ ನಿಂತ್ಕೊಂಡು ಈ ಒಂದು ಆಲಿ ಮನೆಯಲ್ಲಿ ಶೇರ್ ಬೆಲ್ಲವನ್ನು ರೆಡಿ ಮಾಡ್ತಾರೆ. ನೋಡಿ ನಿನ್ನೆ ಮಧ್ಯಾಹ್ನ ಬಂದು ಈ ಒಂದು ಆಲೆ ಮನೆ ವಿಡಿಯೋವನ್ನು ಮಾಡಿದ್ದೆ. ಆವಾಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿತ್ತು. ಹಾಗೆ ಈ ಒಂದು ರಾತ್ರಿಯ ವೇಳೆಯಲ್ಲಿ ಈ ಒಂದು ಆಲೆ ಮನೆ ಯಾವ ರೀತಿ ಕಾಣಿಸುತ್ತೆ ನೋಡಬೇಕಾ? ತೋರಿಸ್ತೀನಿ ನೋಡಿ. ನೋಡಿ ರಾತ್ರಿಯ ವೇಳೆಯಲ್ಲಿ ಈ ಒಂದು 2 ಆಲೆ ಮನೆಗಳು ಯಾವ ರೀತಿಯಾಗಿ ನೋಡಿಸ್ತವೆ ನೋಡಿ. ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಕಿ ಉರಿತಾ ಇದೆ. ಮೇಲ್ಗಡೆ ಏನು ಬೆಲ್ಲ ರೆಡಿ ಆಗ್ತಾ ಇದೆ. ಇವಾಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಈ ಬಂಡಿಯಲ್ಲಿ ಈ ಒಂದು ಕಪ್ಪರಿಗೆಯಲ್ಲಿ ಬೆಲ್ಲ ರೆಡಿ ಆಗುತ್ತೆ. ಅದು ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ಇರೋದು. ನೋಡಿ ನಿಮ್ಮ ಕಡೆನೂ ಈ ರೀತಿಯಾಗಿ ಕಬ್ಬನ್ನು ಒಂದು ಗಾಣದಲ್ಲಿ ಹಾಕಿ ಒಂದು ಕಬ್ಬಿನ ಹಾಲನ್ನು ತೆಗೆದು ಈ ಒಂದು ಕಪ್ಪರಿಗೆಯಲ್ಲಿ ಹಾಕಿ ಈ ರೀತಿಯಾಗಿ ಶೇರು ಬೆಲ್ಲವನ್ನು ಮಾಡ್ತಾರಾ? ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ? ಮಾಡೋದಾದರೆ ಅದನ್ನು ಸ್ವಲ್ಪ ನಮಗೂ ಕೂಡ ಹೇಳಿ. ಗಾಣದ ಕಪ್ಪರ್ಗಿ ಒಲೆಗಳಲ್ಲಿ ಇಷ್ಟೊಂದು ದೊಡ್ಡ ರೀತಿಯಾಗಿ ಬೆಂಕಿಯನ್ನು ಓಡ್ತಾರಂತ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಒಳಗೆ ಒಂದು ದೊಡ್ಡದಾದಂಥ ಹೊಂಡವನ್ನು ಮಾಡಿ ಮೇಲೆ ಏನು ದೊಡ್ಡದಾಗಿರುವಂಥ ಒಡೆ ಬಂಡೆ, ನಾವೇನು ಒಡೆ ಬಂಡೆ ಅಂತ ಕರಿತೀವಿ, ಅದೀಗ ಕಪ್ಪರ್ಗಿ ಅಂತ ಕರೀತಾರೆ. ಅದು ಹಾಲನ್ನು ಕಾಯಿಸುವಾಗ ಅದನ್ನು ಕಪ್ಪರ್ಗಿ ಅಂತ ಕರೀತರು. ಇಲ್ಲಿ ದೊಡ್ಡದಾಗಿರುವಂಥ ಒಡೆ ಬಂಡೆ ಸರಿಸುಮಾರು ಒಂದು 20 ಲೀಟ್ರ್ ನೀರೇ ಹಿಡಿತದೇನೋ ಅದಕ್ಕೆ. ಆ ರೀತಿಯಾದಂಥ ಒಡೆ ಬಂಡೆಯನ್ನು ಇಟ್ಟು ಅದ್ರ ಫುಲ್ಲು ಕೊದಿಸ್ತಾ ಇದ್ದಾರೆ. ಕೊದಿಸಿ ಆನಂತರ ಬತ್ತಿದ ಮೇಲೆ ಅದನ್ನು ಬೆಲ್ಲವಾಗಿ ಪರಿಗಣಿಸಿ ಒಂದು ದೊಡ್ಡದಾಗಿ ಉಂಡೆಯನ್ನು ಮಾಡ್ತಾರೆ. ಅದನ್ನು ಶೇರ್ ಬೆಲ್ಲ ಅಂತ ಹೇಳಿಬಿಟ್ಟು ಮಾರ್ಕೆಟ್ಗೆ ತಗೊಂಡೋಗಿ ಮಾರುವಂಥದ್ದು. ಇವಾಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಈ ಒಂದು ಬೆಲ್ಲವನ್ನು ಎತ್ತೇರಿತಾ ಇದ್ದಾರೆ. ರೆಡಿ ಆಯ್ತು ಇವಾಗ? ಲೇಟ್ ಅದಲ್ಲ? ಎಷ್ಟು ಚಂದ ಬೀಳ್ತದಲ್ಲ ಅದು. ಎತ್ತೇರಿತಾ ಇದ್ದಾರೆ. ಇದಕ್ಕೆ ಎಷ್ಟು ಲೀಟರ್ ನೀರು ಹಿಡಿತದೆ? ಇದಕ್ಕೆ ಒಂದು ಡಬ್ಬಿ ನೀರು ಇರ್ತದೆ. ಒಂದು ಡಬ್ಬಿ ಅಂದರೆ ಎಷ್ಟು ಇರ್ತದೆ? ಒಂದು 16 ಲೀಟರ್ ಇರ್ತದೆ. ಅಂಥದ್ದು ಎಷ್ಟು ಡಬ್ಬಿ ಹಿಡಿತದೆ? 14 ಡಬ್ಬಿ? ಹಂಗಾರೆ ಇದು ಎಷ್ಟು ದೊಡ್ಡದು? ಇದು ಸಿಕ್ಕಾಪಟ್ಟಿ ದೊಡ್ಡತಲ್ಲ. ನೋಡಿ ಇದು ಆವಾಗ ನಿನ್ನೆ ಏನು ತೋರಿಸಿದ್ನಲ್ಲ ಅದೇ ರೀತಿ ನೋಡಿ. ಬೆಲ್ಲ ಆಗುವಾಗ ಈ ರೀತಿಯಾಗಿ ಉಕ್ಕು ಬರುತ್ತೆ ನೋಡಿ. ಫುಲ್ಲು ನೊರೆ. ಈ ರಾತ್ರಿಯಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ, ಹಗಲಲ್ಲಿ ಆ ರೀತಿಯಾಗಿ ಕಾಣಿಸುತ್ತೆ. ಈಗ ಜಾಸ್ತಿ ಹೊಗೆ ಇದೆ, ಹಾಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ. ಆದರೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಅವ್ರು ಇವಾಗ ಎತ್ತೇರಿತಾನೇ ಇರಬೇಕು ನೋಡಿ. ನೋಡಿ ಇದೇನು ಈಗೇನು ಕಾಣಿಸ್ತಿದೆ ಅಲ್ಲ, ಕೊನೆಯದಾಗಿ ಬೆಲ್ಲ ರೆಡಿ ಆಗ್ತಾ ಇರುವಂಥದ್ದು ಇವಾಗ ನೋಡಿ. ಫುಲ್ಲು ನೊರೆ ನೋಡಿ. ಈ ರೀತಿ ಕುದಿ ಬರಬೇಕು ಇದು. ಮತ್ತು ಇನ್ನೂ ಚೆನ್ನಾಗಿ ಕುದಿ ಬಂದಾಗ ಲಾಸ್ಟ್ ಬೆಲ್ಲ ರೆಡಿ ಆಗುತ್ತೆ. ಇವಾಗ ಇದೇ ರೀತಿಯಾಗಿ ಎತ್ತೇರಿತಾನೇ ಇರ್ತಾರೆ ನೋಡಿ. ಏನು ಹಳದಿಯಾಗಿ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ನೋಡಿ. ಅಲ್ಲ ದಿನ ಬೆಳಗಾದ್ರೆ ಇದೇ ಈಗ ಕಪ್ಪರ್ಗಿನೇ ಮಾಡ್ತಾರಲ್ಲ, ಎಂತ ಲಾಭ ಗೀಭ ಉಂಟಾ? ಅದೇ ಲಾಭ ತಿನ್ನೋದು ಒಂದೇ ಲಾಭ, ಮತ್ತೆ ತಿನ್ನೋದಕ್ಕೋಸ್ಕರನೇ ಅಲ್ಲ.
ಲಾಭ ಜಾಸ್ತಿ ಇರುವುದಿಲ್ಲ ಇದ್ರಾಗೆ. ನೀವು ಮತ್ತು ಕಬ್ಬು ಬೆಳೆದದ್ದು ಕಬ್ಬು ಹಾಕೋದು ಎಲ್ಲ ಸೇರಿ ಸೇರಿದ್ರೆ ಅದು ಭಾರ ತುಟ್ಟಿ ಆಯ್ತದೆ. ಹಾಂ ತಿಂದಕ್ಕೂ ತುಟ್ಟಿನೇ ಅಲ್ಲ. ಮತ್ತೆ ಈಗ ಯೋನಿ ಬೆಲ್ಲ ಅಂತ ಮಾಡ್ತಾರಲ್ಲ, ಅದು ಯಾವಾಗ ಬರ್ತದದು? ಜೋನಿ ಬೆಲ್ಲ. ಹಾಂ ಜೋನಿ ಬೆಲ್ಲ ಇದ್ರಾಗೆ ಮಾಡೋದು, ಮುದ್ದೆ ಗೋಲಿ ಹಾಂ ಯಾವುದು ನೀವು ಮಾಡ್ಬೋದು. ಇದ್ರಾಗೆ ಮಾಡೋದು ಅದು? ಹೌದು ಹೌದು. ಅಂದ್ರೆ ಈಗ ಇದು ಗಟ್ಟಿ ಆದ ಕೂಡ ಶೇರ್ ಬೆಲ್ಲ ಅಂದೇನಲ್ಲ? ಹೌದು. ಓಹೋ ಹಿಂಗೆ ಕಂಚಿ ಬೆಲ್ಲನೂ ಮಾಡ್ಬೋದು. ಹಾಂ 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 ಹಾಂ. ಕಂಚಿ ಬೆಲ್ಲ ಅಂದರೆ ಯಾವ ಥರ ಇರ್ತದೆ? ಕಂಚಿ ಅನ್ನಂಗಾರೆ ಈ ಸಣ್ಣ ಸಣ್ಣ ಬರ್ತದೆ ಬಕೆಟ್ನಾಗ ಬಿಳಿ ಬೆಲ್ಲ ಮಾಡೋದು. ಹಾಂ ಹಾಂ ಹಾಂ. ಓಹೋ ಇದು ಅಂಗಡಿಯಾಗೆಲ್ಲ ಬಿಳಿ ಬೆಲ್ಲ ಬರ್ತದಲ್ಲ, ಅದು ಹೆಂಗೆ ಮಾಡ್ತಾರೆ? ಮಿಷಿನ್ದಲ್ಲಿ ಮಾಡ್ಬೋದು. ಎಂತ ಅದೇ ಎಂತ ಸಕ್ರಿಯ ಕಾಲ ಹಾಕ್ತಾರೆ, ಎಂತ ಹಾಕ್ತಾರೆ ಗೊತ್ತಾಗೋದಿಲ್ಲ. ಅನ್ನೋದು ಕಲರ್ ಬೇರೆ ಆಗ್ತದಲ್ಲ ಅಂತ. ಕಲರ್ ಬೇರೆ ಏನೋ ಹಾಕ್ತಾರೆ. ಅಲ್ಲ ಈಗ ಕಬ್ಬಿನ ಹಾಲಿಂದ ಡೈರೆಕ್ಟ್ ಮಾಡೋದ್ರಿ ಈ ನಮನಿ ಈ ಕಲರ್ ಬರ್ತದಲ್ಲ, ಅದು ಒಂಥರ ಬಿಳಿ ಬಿಳಿ ಕಲರ್ ಬರ್ತದಲ್ಲ. ಎತ್ತರ ಯಪ್ಪ 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 ಎಲ್ಲಿ ಬೆಂಕಿ ಅದೇ ಮಾರಿಲಿ. ಇದು ಕಾಯಿ ಅಂತಕ್ಕಿದು ಬೆಲ್ಲಗೆ ಹಾಕೋದು. ಬೆಲ್ಲಕ್ಕೆ ಹಾಕ್ಬೇಕದು? ಹೌದು. ಹಾಕಿ ಹಾಕಿದ ನಂತರ ಅದು ಬೆಲ್ಲಗೆ ಹಾಕೋದೇ ಮೇಲೆ ಮೇಲೆ ಬರ್ತದೆ. ಹಾಂ 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 ಹಾಂ. ನೋಡಿ ಕಾಯಿ ತುರಿತಾ ಇದ್ದಾರೆ. ಅಲ್ಲಿ ಈಗೇನು ರೆಡಿ ಆಗ್ತಾ ಇದೆ ಬೆಲ್ಲ, ಅದಕ್ಕೆ ಹಾಕ್ತಾರಂತೆ. ನೋಡಿ ಇವಾಗ ಇದು ನೋಡಿ, ಇವಾಗ ಇದ್ರ ಕಲರ್ ನೋಡಿ, ಫುಲ್ ಬೆಲ್ಲದ ಕಲರ್ ಬಂತು ಇವಾಗ. ನೋಡಿ 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 ಒಲೆಗೆ ಅಲ್ಲಿ ಬೆಂಕಿ ನಂಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನು ರೆಡಿ ಆಯಿತು ಅಂತ ಹೇಳಿಬಿಟ್ಟು ಅರ್ಥ. ನೋಡಿ ಇವಾಗ ಕಾಯಿ ಸುಳಿ ಆಗ್ತಾ ಇದೆ. ಕಾಯಿ ಸುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡಿತಾರೆ ನೋಡಿ. ನೋಡಿ ಇವಾಗೆಲ್ಲ ಬೆಲ್ಲ ನೋಡಿ ಈ ರೀತಿಯಾಗಿ ಶೇರ್ ಬೆಲ್ಲ ರೆಡಿ ಆಯ್ತು ನೋಡಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇಳಿಸ್ತಾರೆ. ಇವಾಗ ಕಪ್ಪರ್ಗಿನ ಇಳಿಸ್ತಾರೆ. ಆನಂತರ ಸ್ವಲ್ಪ ತಣಿಸಿ ಇದನ್ನು ಕಟ್ಟುದಲ್ಲ, ಮುದ್ದೆ ಮಾಡೋದು. ಹಾಂ ತಣಿಸಿ ಆಮೇಲೆ ಮುದ್ದೆ ಮಾಡೋದು. ನೋಡಿ ಒಲೆಂದು ಕೆಂಡನೆಲ್ಲ ಹೊರಗೆ ಹಾಕಿದ್ದಾರೆ ನೋಡಿ. ನೋಡಿ ಗಳ ಹಾಕಿದ್ದಾರೆ. ಈಗ ಇಳಿಸ್ತಾರೆ. ಈಗ ಕಪ್ಪರ್ಗಿ ಫಸ್ಟ್ ಕಪ್ಪರ್ಗಿ ಇಳಿಸ್ತಾವ್ರಿ ಈಗ ನೋಡಿ. ನೋಡಿ ಫಸ್ಟ್ ಕಪ್ಪರ್ಗಿ ಇವಾಗ ಇಳಿಸ್ತಾರೆ ನೋಡಿ. ಎಲ್ಲ ಹದ ನೋಡ್ತಾ ಇದ್ದಾರೆ. ಇವಾಗ ಇಳಿಸ್ತಾರೆ. ಫುಲ್ ರೆಡಿ ಆಯ್ತು ಇವಾಗ ಬೆಲ್ಲ ನೋಡಿ. ಹತ್ರ ಇಳಿಸಿದ ಕೂಡ ನಿಮಗೆ ತೋರಿಸ್ತೀನಿ. ಜೈ ಭಜರಂಗಿ. ನೋಡಿ ಬೆಲ್ಲ ಇಳಿಸೋದು. ಫುಲ್ ಎಲ್ಲ ಇವಾಗ ತಣಿಸ್ತಾರೆ. ಇವಾಗ ರೆಡಿ ಆಯಿತು. ಇವಾಗ ಕಪ್ಪರ್ಗೆ ಇಳಿಸಿದ್ರು. ಇವಾಗ ತಣಿಸ್ತಾರೆ ನೋಡಿ. ನೋಡಿ ಇಳಿಸಿಟ್ಟಿದ್ದಾರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಹೀಟ್ ಕಮ್ಮಿ ಆದ ನಂತರ ಇದನ್ನು ತೆಗೆದು ಶೇರ್ ಮಾಡಿ ಒಂದೊಂದು ಉಂಡೆ ಮಾಡ್ತಾರೆ. ಅದು ಸ್ವಲ್ಪ ಲೇಟ್ ಆಗುತ್ತೆ ಇದು. ಮತ್ತು ಇವಾಗ ಮತ್ತು ಸ್ವಲ್ಪ ತಣಿಯೋದುಂಟು ಇದು. ಇದಕ್ಕೆ ಮತ್ತೆ ಏನು ಹಾಕೋಕ್ಕಾಗೋದಿಲ್ಲ, ನೀರು ಗೀರೆಲ್ಲ ಹಾಕೋದಿಲ್ಲ. ಇದು ಹಿಂಗೆ ಇಟ್ಟು ತಣಿಸ್ತಾರೆ ನೋಡಿ. ಸರಿ ನಿಂದ ಬ್ಯಾಸ ăn còn không đặc biệt mà nó cho em mua đâu qua tôi qua ra hết rồi.
ನೋಡಿ ಒಂಟಿ ಬೆಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇದಕ್ಕೆ ಕಪ್ಪರ್ಗಿ ಬಂಡಿಗೆ ತಿಕ್ತಾ ಇದ್ದಾರೆ. ನೋಡಿ ಹೇಗೆ ಬರ್ತಾ ಇದ್ದಾವೆ. ನೋಡಿ ಹುಂಟಿ ಬೆಲ್ಲ ಚೆನ್ನಾಗಿದೆ ಮಾತ್ರ. ಬೆಲ್ಲ ತಿಂದ್ರೆ ಕಳೆದೋಗ್ತೀರಾ ಅಷ್ಟು ಚೆನ್ನಾಗಿದೆ. ನೋಡಿ ಇಲ್ಲೊಂದು ಎರಡು ಸಣ್ಣ ಬೆಲ್ಲ, ಇದು ಹುಂಟಿ ಬೆಲ್ಲ. ಫಸ್ಟ್ ಏನು ಸೇರು ಬೆಲ್ಲ ಮಾಡೋಕ್ಕಿಂತ ಮೊದಲೇ ಸಣ್ಣದಾಗಿ ಮೊದಲು ತೆಗಿತಾರೆ, ಅದಕ್ಕೆ ಒರೆಸಿ ಆ ಒಂದು ಕಪ್ಪರಿಗೆ ಸೈಡ್ ಎಲ್ಲ ಬಡಿದು ತೆಗಿತಾರೆ. ನೋಡಿ ಇದು ಒಂಥರ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇದು ರುಚಿ ತುಂಬ ರುಚಿಯಾಗಿದೆ, ಬಿಸಿ ಬಿಸಿ ಇದೆ ಹಾಗೆ. ಸೂಪರ್ ಆಗಿದೆ ಹುಂಟಿ ಬೆಲ್ಲ. ನೋಡಿ ಇದು ಯಾವ ರೀತಿಯಾಗಿದೆ ಅಂತ. ಇದ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇದು ಜಬರ್ದಸ್ತ್ ಆಗಿದೆ ಮಾತ್ರ, ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಮಾತ್ರ. ಇಲ್ಲಿ ನೋಡಿ ಒಂಥರ ಶುಂಠಿ ನೋಡ್ದಂಗೆ ಆಗುತ್ತೆ. Panjang bông yang melak. Maka bung kalian. Tukar kantu aja. Oh, kalau gua. Mana ni? Takkan ni? Mau berapa ni? Oh, tiga kantu tu. Udah. Ini gas takkan. Tiga kantu ni. Oh, itu yang udah sudah. काम के लिए हो रहा है ठीक है तो आपको ये कान दो आपको मैं आउली आपको कान ली ठीक है ऐसा का एक कंजी की है ನೋಡಿ ಹುಂಟಿ ಬೆಲ್ಲ. yang kuat tunggal ada dia tak boleh ada हाँ ते काढ़े बोल रहे आप लोग क्या बोल रहे तू लगा पॉजिटिव ನೋಡಿ ಇದೆಲ್ಲ ಈ ರೀತಿ ಆಯ್ತು. ನೋಡಿ ಇನ್ನೂ ಸ್ವಲ್ಪ ತಣಿಬೇಕು. ನೋಡಿ ಇವಾಗ ಫುಲ್ ರೆಡಿ ಆಯಿತು, ತಣೀತು, ಎಲ್ಲ ಒಟ್ಟು ಮಾಡ್ತಾ ಇದ್ದಾರೆ. ನೋಡಿ ಇನ್ನೂ ಸ್ವಲ್ಪ ತಣುದಲ್ಲ. ನೋಡಿ ಎಷ್ಟು ಕಷ್ಟ ಇದೆ ನೋಡಿ. ನಾವು ಸೇರು ಬೆಲ್ಲ ಮಾರ್ಕೆಟಲ್ಲಿ ಸಿಕ್ಕಿದ ಕೂಡ ಸೇರು ಬೆಲ್ಲ ಅಂತ ಹೇಳ್ಬಿಟ್ಟು ಒಂದು 100-200 ರೂಪಾಯಿ ಕೊಟ್ಟು ತಗೊಳ್ತೀವಿ. ಆ ಒಂದು ಸೇರು ಬೆಲ್ಲನ ಮಾಡೋದಕ್ಕೆ ಇಲ್ಲಿ ರೈತರ ಕಷ್ಟ ಎಷ್ಟಿದೆ ನೋಡಿ. ಕಬ್ಬು ಹಾಕಿ ಕಬ್ಬನ್ನು ಬೆಳೆದು ಕಬ್ಬನ್ನು ಕಡಿದು ಆ ಒಂದು ಕಬ್ಬಿನಿಂದ ಹಾಲನ್ನು ತೆಗೆದು ಆ ಹಾಲನ್ನು ಈ ರೀತಿಯಾಗಿ ಒಂದು ಕಪ್ಪರಿಗೆಯಲ್ಲಿ ಕುದಿಸಿ ಆ ಒಂದು ಕುದಿಸಿ ಆಮೇಲೆ ಗಟ್ಟಿಯಾದಂಥ ಒಂದು ಈ ರೀತಿಯಾಗಿರುವಂಥ ಇದರಿಂದ ಒಂದು ಸೇರು ಬೆಲ್ಲವನ್ನು ರೆಡಿ ಮಾಡ್ತಾರೆ ನೋಡಿ. ನೋಡಿ ಅವ್ರ ವಯಸ್ಸಲ್ಲಿ ನಾವು ಇರ್ತೀವಿ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ಈ ಈಗ ಒಂದು ಸಮಯ ಬಂದು ಒಂದು 12 ಗಂಟೆ ಹತ್ತತ್ರ ಈ ರಾತ್ರಿಯಲ್ಲೂ ಕೂಡ ಈ ರೀತಿಯಾಗಿ ಕೆಲಸ ಮಾಡ್ತಾನೆ ಇದ್ದಾರೆ.
ದೊಡ್ಡ ಆಯ್ತಾ ನೋಡಿ ಶೇರ್ ಬೆಲ್ಲ ಕಟ್ಟೋಕೆ ರೆಡಿ ಮಾಡುದು. ಪಾಪ ಬೆಳಗ್ಗೆ ನಾನು ಬಡ್ರ ಬಡ್ಕೆ ಹೊಡುವ ಏನು ಹೊಡಿತಾನೆ ಮಾಡೋಣ ನಿಮ್ಮ ಹ್ಯಾಂಡ್ ಕೆಳಗೆ ಬರ್ತಿದ್ದಲ್ಲ. ನೋಡಿ ಇಲ್ಲಿ ಇವಾಗ ಶೇರ್ ಬೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ರೆಡಿ ಮಾಡಿದಂಥ ಶೇರ್ ಬೆಲ್ಲವನ್ನು ಇಲ್ಲಿ ನೋಡಿ ಇಲ್ಲಿ ಹಾಕ್ತಾರೆ ನೋಡಿ. ಹಾಗೆ ಇಲ್ಲಿ ಹಾಕಿದಂಥ ಶೇರ್ ಬೆಲ್ಲವನ್ನು ಅವರು ತೂಕ ಮಾಡಿ ಒಂದು 350 ಗ್ರಾಮ್ ಅಂತ ಮಾಡ್ತಾರೆ ಒಂದು ಶೇರ್ ಬೆಲ್ಲವನ್ನು. ಅದಕ್ಕೆ ಎಷ್ಟು ಒಂದು ಶೇರ್ ಬೆಲ್ಲಗೆ? ಅದು 100 ರೂಪಾಯಿ. 100 ರೂಪಾಯಿ ನೋಡಿ. 100 ರೂಪಾಯಿಗಾಗಿ ಎಷ್ಟು ಕಷ್ಟಪಡ್ತಾರೆ. ನಾ ಹೇಳ್ದಂಗೆ ಇದು ಒಂದು ದಿನ ಆಯಿತು ಈ ಒಂದು ಇದಿಷ್ಟು ಬೆಲ್ಲ ತಗೋಕೆ. ಈ ಒಂದಿದಿಷ್ಟು ಬೆಲ್ಲ ತಕ್ಕಂಡು ಅದನ್ನು ಅಚ್ಚು ಮಾಡಿ ಅದನ್ನು ಶೇರ್ ಮಾಡಿ ಅಂತ ಹೇಳಿ ಯಪ್ಪ ಎಷ್ಟು ಕಷ್ಟ ಅದ ಮರ. ಈಗ ಶೇರ್ ಬೆಲ್ಲ ನೋಡಿ ಈಗ 12 ಗಂಟೆ ಆಯಿತು ಅಂತ ಅನಿಸೋದೇ ಇಲ್ಲ. ಇಲ್ಲಿ ನೋಡಿ ಎಲ್ಲ ಶೇರ್ ಬೆಲ್ಲ ಕಟ್ಟೋದ್ರಾಗ ಬ್ಯುಸಿ ಅವ್ರು. ಶೇರ್ ಬೆಲ್ಲ ಇದು ರೆಡಿ ಮಾಡೋದು ಒಂದು ಬದಿಗೆ ಶೇರ್ ಬೆಲ್ಲ ತೂಕ ಮಾಡೋದು, ಇನ್ನೊಂದು ಬದಿಗೆ ಶೇರ್ ಬೆಲ್ಲ ತೆಗೆದು ಒಳ್ಳೆ ಚೆನ್ನಾಗಿ ಇಡೋದು. ನೋಡಿ ಇವಾಗ ಸುಮಾರು 12:30 ಒಂದು 7 ಜನ ಇಲ್ಲಿ ಏನು ಶೇರ್ ಬೆಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ. ಇದನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಇವರೊಟ್ಟಿಗೆ ಇಲ್ಲಿ ಸೇರಿಕೊಂಡು ಈ ಒಂದು ಶೇರ್ ಬೆಲ್ಲವನ್ನು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಈ ಒಂದು ಶೇರ್ ಬೆಲ್ಲವನ್ನು ಮಾಡೋದನ್ನು ನೋಡೋದಕ್ಕೆ ಹಾಗೆ ನಿಮಗೆ ತೋರಿಸೋದಕ್ಕೆ ಬಂದೆ. ಇಲ್ಲಿ ಇವಾಗೆಲ್ಲ ಶೇರ್ ಬೆಲ್ಲವನ್ನು ಕಟ್ತಾ ಇದ್ದಾರೆ. ಈ ಇಷ್ಟೊತ್ತು ಏನಂತ ಹೇಳಿದ್ರೆ ಈಗ ಇಲ್ಲಿ ನೋಡಿ ಇನ್ನೊಂದು ಈ ಒಂದು ಕಪ್ಪುರ್ಗಿಯಲ್ಲಿ ಕುದಿಸ್ತಾ ಇದ್ದಾರೆ. ಅದು ಈ ಸುಮಾರು ಒಂದು 2-2:30 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ರೆಡಿ ಆಗೋದಕ್ಕೆ. ಅದು ರೆಡಿ ಆಗೋಲ್ಲರಿಗೆ ಈ ಒಂದು ಶೇರ್ ಬೆಲ್ಲವನ್ನು ಇಲ್ಲಿ ಕಟ್ತಾ ಇದ್ದಾರೆ. ತುಂಬ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಈ ಒಂದು ರೈತರ ಕಷ್ಟ ಒಂದು. ಹಾಗೆ ಈ ಒಂದು ಕೆಲಸ ಇವರು ಈ ಕೆಲಸದಲ್ಲಿ ತೋರಿಸುವಂತಹ ಶ್ರದ್ಧೆ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನಿಜವಾಗ್ಲೂ ಇದೊಂದು ಅದ್ಭುತವಾದಂಥ ಕೆಲಸ. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಿಂದಲೂ ಈ ಒಂದು ರೀತಿಯಾಗಿ ಒಂದು ಬೆಲ್ಲವನ್ನು ಕಟ್ಕೊಳ್ತಾ ಬರೋದು, ಅದು ಇವರ ಒಂದು ಕುಟುಂಬಕ್ಕೆ ಬಂದು ಹಾಗೆ ಇವರು ಒಂದು ಅದನ್ನು ಮುಂದೆ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ, ಅದೇ ತುಂಬ ಖುಷಿಯಾಗಿರುವಂಥ ವಿಷಯ. ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಅಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ, ಅಲ್ಲೆಲ್ಲ ಇಟ್ಟಿದ್ದಾರೆ. ಅದೆಲ್ಲ ಒಂದು ಶೇರು 350 ಗ್ರಾಮಿನ ಒಂದು ಶೇರ್ ಬೆಲ್ಲವನ್ನು ಮಾಡಿ ಒಂದು ರೌಂಡ್ ರೀತಿಯಾಗಿ ಗುಂಡು ಆಗಿ ಇಟ್ಟಿದ್ದಾರೆ ನೋಡಿ. ಇವರೇ ಈ ಒಂದು ಎಲ್ಲ ಒಂದು ಕಬ್ಬಿನ ಬೆಳೆಗಾರರು, ಹಾಗೆ ಈ ಒಂದು ಶೇರಿನ ಅಧಿಕೃತ ಓನರ್ ಬಡ್ಕಣ್ಣ. ಒಂಥರ ರಾಗಿ ಮುದ್ದೆ ಕಣ್ಣಂಗೆ ಆಗ್ತದೆ. ರಾಗಿ ಮುದ್ದೆ ಅಷ್ಟೇ ದೊಡ್ಡಕಾದ ಮತ್ತು ಕಾಮದೆ ಬೇಡ. ಚಂದ ನೋಡಿ. ತೂಕ ಮಾಡೋರು ಇವರು ಹಾಲಿ ಓನರ್. ಇವರು ಹದ ಕಾಂಬೋರು. ಈ ಒಂದು ಬೆಲ್ಲ ಯಾವ ರೀತಿಯಾಗಿ ರೆಡಿ ಮಾಡ್ಬೇಕಂತ ಹೇಳಿ ಹದ ಕಾಂಬೋರು ಇವ್ರು ನೋಡಿ. ಎಲ್ಲ ಜೋಕ್ ಮಾಡ್ತಾ ಇರ್ತದೆ, ನಡು ಮಧ್ಯೆ ಒಂದೊಂದು ಜೋಕ್ ಕಟ್ ಮಾಡ್ತಾ ಇರ್ತದೆ. ಇಲ್ಲಿ ನೋಡಿ ಇವಾಗ ಆಯಿತು, ಇನ್ನೊಂದು ಸ್ವಲ್ಪ ಇದೆ ನೋಡಿ. ಒಂದು ಎಷ್ಟು ಬೆಲ್ಲ ಆಗ್ತದೆ ಏನಲ್ಲ ಒಂದು ಅಂದಾಜು? ಅಂದರೆ 60 ಸೇರಿ 70 ಅದನ್ನ ಒಂದು ಅಡಿಗೆ 120ರಿಂದ 130. ನೋಡಿ ಅಷ್ಟೊಂದು ಬೆಲ್ಲ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಲ್ಲ. ಮತ್ತು ಹಾಲು ಕೇಂದ್ರಂಗೆ ಆಗಿರಲಿ, ಒಂದು ಕಬ್ಬಿನ ಹಾಲು ಕುಡುಕಾಗಿರಲಿ, ಈ ಬೆಲ್ಲವನ್ನು ತಿನ್ನೋದಕ್ಕಾಗಿರಲಿ, ನಾವಿಲ್ಲಿ ಬಂದವ್ರಿಗೆ ಅದಕ್ಕೆಲ್ಲ ಮಾತ್ರ ಕಡಿಮೆನೇ ಮಾಡಲಿಲ್ಲ. ಬೇಕಾದ್ರೆ ತಿನ್ನು ಅಂತ ಹೇಳ್ತಾರೆ, ಆದರೆ ಎಷ್ಟು ತಿನ್ನೋಕೆ ಆಗೋದಿಲ್ಲ ಅದು. ಆದರೂ ಒಳ್ಳೆ ಇದೆ ಮಾತ್ರ. ಬಡ್ಕಣ ಈಗ ಹೆಂಗೆ ನಿಮ್ಮ ಪೂರೈಸ್ತದೆ ಈ ಒಂದು ಇಟ್ಟೆಲ್ಲ ಇದು ಮಾಡ್ತಾರಲ್ಲ? ಪೂರೈಸ್ತೆ ಪೆಟ್ಟ ಮಾಡ್ತಾರೆ. ಯಾವ್ದಾದ್ರು ಪೂರೈಸಿ ಮಾತ್ರ ಮಾಡ್ತಾರೆ, ಎಲ್ಲ ಮಾಡೋದಿಲ್ಲ. ಅಡ್ಡಿಲ್ಲ ಹಂಗಾರೆ. ಹಾಂ ನಿದ್ರೆಲ್ಲ ಬಿಟ್ಟದಕ್ಕೆ ಅಂದರೆ ಕಬ್ಬು ಬೆಳೆದು ಕಬ್ಬು ಇದು ಮಾಡಿ ಕಟ್ಟೆಲ್ಲ ಮಾಡಿ. ಮೊದಲೆಲ್ಲ ರೇಟ್ ಇಲ್ಲ ಐತಿ ಇವಕ್ಕೆ. ಹಾಂ ಹಾಂ 2 ರೂಪಾಯಿ 3 ರೂಪಾಯಿ, ಈಗ 100 ರೂಪಾಯಿ ಆಗೋದಲ್ಲ, ಅಲ್ಲ ಪೂರೈಸ್ತದೆ. ಹಾಂ
ನೀವು ಹಿಂಗೆ ಹೇಳೋದು ಈಗ ರೇಟ್ ಜಾಸ್ತಿ ಆಗೋದಂತೆ. ಅಲ್ಲ ಈಗ ಕೆಲಸದವ್ರಿಗೂ ರೇಟ್ ಜಾಸ್ತಿ ಆಗೋದಲ್ಲ. ಹಾಂ, ಕೆಲಸ ಮಾಡೋರ್ಗೂ ಒಳ್ಳೆ ಇದು ಸಂಬಳ ಕೊಡ್ಬೇಕಲ್ಲ ನೀವು. ಅಂದ್ರೆ ಈಗ ನಮ್ದೆಲ್ಲ ಇನ್ನೊಂದು 2-3 ಜನ ಇಟ್ಕೊಂಡ್ರೆ ಅವ್ರಿಗೆ ಇವ್ರು ಹೋಗ್ತಾರೆ, ಇವ್ರಿಗೆ ಅವ್ರು ಬರ್ತಾರೆ, ಹಂಗೆ ಪ್ರೈಸ್. ಓಹೋ, ಹೀಗೆ. ಹಾಂ, ಇಲ್ಲದೆ ರೈತರ ಗುಟ್ಟಿಲ್ಲದೆ ಹಿಂಗೆ ನೋಡಿ. ಅಂದರೆ ಸಹಕಾರ ಭಾವನೆ ಇದ್ರೆ ಎಲ್ಲ ಮಾಡೋಕತ್ತದ. ಒಬ್ಬರೇನು ಇಟ್ಕೊಂಡ್ರೆ ಕಷ್ಟ ಆಗ್ತದೆ. ಒಂದು ಪಗಾರ ಕೊಟ್ಟು ಮಾಡಿ ಹೊಂದಾಣಿಕೆ ಇದ್ರೆ ಒಳ್ಳೆ ಇದಾತು. ನೋಡಿ ಸೇರು ಎಲ್ಲ ಕೈಯಿಂದ ಕೈಗೆ ರೆಡಿ ಆಗ್ತಾ ಇದೆ. ಆಯಿತು, ಈಗ ಎಲ್ಲ ಆಯಿತು, ಖಾಲಿ ಆಯ್ತು. ಇನ್ನೊಂದು 8-10 ಬೆಲ್ಲ ಆಗ್ಬೋದೇನು. ಆಯ್ತು ನೋಡಿ, ಇನ್ನೊಂದು 4-5 ಸೇರು ಬೆಲ್ಲ ಆಗ್ಬೋದೇನು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಆಗಿ, ಶೇರ್ ಆಗಿ, ಕಮೆಂಟನ್ನು ಮಾಡಿ. ಹಾಗೆ ನನ್ನ ಚಾನಲನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ನೋಡಿ, ಕೊನೆಯದಾಗಿ ಶೇರನ್ನು ಲೆಕ್ಕ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಶೇರ್ ಬೆಲೆ ಇದೆ, ಇಲ್ಲ ಎಷ್ಟಿದೆ ನೋಡುವ, ಲೆಕ್ಕ ಮಾಡ್ತಾ ಇದ್ದಾರೆ ಅವರು. ನಾನು ಒಟ್ಟು ಬರೋ ಇಟ್ಟೆ ಆಯ್ತು, ಲೈನ್ ಸೇರಿ ಇಟ್ಟಿಲ್ಲ ಎಂತ ಹಂಚೆ. ಎಷ್ಟಾದ? 2.5 ಮನ 13 ಸೇರು. 113 ಆಯ್ತಾ? 2.5 ಅಂದ್ರೆ 42, 80, 20, 100, 113 ನೋಡಿ 113 ಶೇರ್ ಬೆಲ್ಲ.